Guys, welcome back to ABG Spoken English Classes. ಪ್ರೀತಿಯ 5ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಲೆಸನ್ ನಂಬರ್ 5 ಅಥವಾ ಲೆಸನ್ ನಂಬರ್ 5 ದ ಗ್ರೇಟ್ ಸ್ಪಿರಿಟ್ ಆಫ್ ದ ಸಾಲ್ಟ್ ಟ್ರೀ ಅನ್ನುವಂತಹ ಒಂದು ಪಾಠದ ಕನ್ನಡದ ಅನುವಾದವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ, ಜೊತೆಗೆ 5ನೇ ತರಗತಿಯ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳ ಲಿಂಕನ್ನು ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ, ನೋಡಿಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಈ ಪಾಠದ ಕನ್ನಡದ ಅನುವಾದವನ್ನು ನೋಡುತ್ತಾ ಸಾಗೋಣ. ಮುದು ವಿದ್ಯಾರ್ಥಿಗಳೇ, ಈಗ ಪಾಠ ಈ ರೀತಿಯಾಗಿ ಆರಂಭವಾಗುತ್ತದೆ. ಒನ್ಸ್ ಅಪಾನ್ ಅ ಟೈಮ್, ಒಂದಾನೊಂದು ಕಾಲದಲ್ಲಿ. ಒನ್ಸ್ ಅಪಾನ್ ಅ ಟೈಮ್ ಹಾಗಂದರೆ ಒಂದಾನೊಂದು ಕಾಲದಲ್ಲಿ. ಅ ಕಿಂಗ್ ಆಫ್ ಅ ನಾರ್ತ್ ಇಂಡಿಯನ್ ಕಿಂಗ್ಡಮ್. ಅ ಕಿಂಗ್ ಅಂದರೆ ಒಬ್ಬ ರಾಜ. ಎಲ್ಲಿಯ ರಾಜ? ಅ ಕಿಂಗ್ ಆಫ್ ಅ ನಾರ್ತ್ ಇಂಡಿಯಾ, ದ ನಾರ್ತ್ ಇಂಡಿಯನ್ ಕಿಂಗ್ಡಮ್ ಅಂತ ಹೇಳ್ತಾರೆ. ಇಲ್ಲಿ ಉತ್ತರ ಭಾರತದಲ್ಲಿ ನೆಲೆಗೊಂಡ ಒಬ್ಬ ರಾಜ. ಅದಕ್ಕೆ ಇಲ್ಲಿ ಅಂತಾರೆ ಅ ಕಿಂಗ್ ಆಫ್ ಅ ನಾರ್ತ್ ಇಂಡಿಯನ್ ಕಿಂಗ್ಡಮ್ ವಾಂಟೆಡ್ ಟು ಬಿಲ್ಡ್. ಆ ಒಬ್ಬ ಉತ್ತರ ಭಾರತದ ರಾಜ ಹೀಗೆ ಅಂದ್ಕೊಳ್ತಾನೆ, ಹೀಗೆ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಏನಂತಂದರೆ ವಾಂಟೆಡ್ ಟು ಬಿಲ್ಡ್. ಬಿಲ್ಡ್ ಅಂತಂದರೆ ಕಟ್ಟುವುದು ಅಂಥೇಳಿ. ಅ ಪ್ಯಾಲೇಸ್, ಒಂದು ಅರಮನೆಯನ್ನು ಕಟ್ಟಬೇಕು ಅಂಥೇಳಿ ಆತ ಅಂದುಕೊಳ್ಳುತ್ತಾನೆ. A king of a North Indian kingdom wanted to build a palace more remarkable. ಅಂತಂದರೆ ಅದು ಗಮನಾರ್ಹವಾಗಿರುವಂತಹ ಒಂದು ಅರಮನೆಯಾಗಿರಬೇಕು. ಮೋರ್ ರಿಮಾರ್ಕೆಬಲ್ ಅಂತಂದರೆ ಗಮನಾರ್ಹವಾಗಿರುವಂಥದ್ದು. ದ್ಯಾನ್ ಎನಿ ಅದರ್ ಇನ್ ದ ಕಂಟ್ರಿ. ಆ ದೇಶದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಅಥವಾ ಸಂಪೂರ್ಣ ಭಾರತದಲ್ಲಿ ಅತ್ಯಂತ ಗಮನಾರ್ಹವಾಗಿರ್ತಕ್ಕಂಥ ಒಂದು ಅರಮನೆ ಅವಳದಾಗಬೇಕಿತ್ತು ಅಂಥೇಳಿ ಆತ ಬಯಸ್ತಾ ಇದ್ದಾನೆ. ದ್ಯಾನ್ ಎನಿ ಅದರ್ ಇನ್ ದ ಕಂಟ್ರಿ. ಹಿ ಕುಡ್ ನಾಟ್ ಮೇಕ್ ಇಟ್ ರಿಚರ್, ಟಾಲರ್, ಸ್ಟ್ರಾಂಗರ್ ಆರ್ ಮೋರ್ ಬ್ಯೂಟಿಫುಲ್ ವಿದೌಟ್ ಗ್ರೇಟ್ ಎಕ್ಸ್ಪೆನ್ಸ್. ಹಿ ಕುಡ್ ನಾಟ್ ಮೇಕ್ ಇಟ್ ರಿಚರ್. ಅವನಿಗೆ ಆ ಒಂದು ಅರಮನೆ ತುಂಬ ಶ್ರೀಮಂತವಾಗಿರುವುದು ಬೇಕಾಗಿರಲಿಲ್ಲ. ಟಾಲರ್, ಎತ್ತರವಾಗಿರುವುದು ಬೇಕಾಗಿರಲಿಲ್ಲ. ಸ್ಟ್ರಾಂಗರ್, ಬಲಿಷ್ಠವಾಗಿರುವುದು ಬೇಕಾಗಿರಲಿಲ್ಲ. ಆರ್ ಮೋರ್ ಬ್ಯೂಟಿಫುಲ್, ಅದು ಬಹಳ ಸುಂದರವಾಗಿರುವುದು ಬೇಕಾಗಿರಲಿಲ್ಲ. ವಿದೌಟ್ ಗ್ರೇಟ್ ಎಕ್ಸ್ಪೆನ್ಸ್ ಆ್ಯಂಡ್ ಟ್ರಬಲ್, ಅಂದರೆ ಯಾವುದೇ ಒಂದು ಹೆಚ್ಚಿನ ವೆಚ್ಚವನ್ನು ಮಾಡಲಾರದೆ ಅಥವಾ ತೊಂದರೆಯನ್ನು, ಟ್ರಬಲ್ ಅಂತಂದರೆ ತೊಂದರೆಯನ್ನು ತೆಗೆದುಕೊಳ್ಳಲಾರದೆ ಒಂದು ಗಮನಾರ್ಹವಾಗಿರ್ತಕ್ಕಂಥ ಒಂದು ಅರಮನೆಯನ್ನು ಕಟ್ಟಬೇಕು ಅಂತ ಅಂದ್ಕೊಳ್ತಾನೆ. ಆದ್ದರಿಂದ ಹಿ ಡಿಸೈಡೆಡ್ ಅಂದರೆ ಆ ರಾಜ ನಿರ್ಧಾರ ಮಾಡ್ತಾನೆ. ಹಿ ಡಿಸೈಡೆಡ್ ಟು ಮೇಕ್ ಇಟ್ ಸ್ಪೆಷಲ್. ಆತ ನಿರ್ಧಾರ ಮಾಡ್ತಾನೆ ತಾನು ಕಟ್ಟುವಂಥ ಅರಮನೆ ಬಹಳಷ್ಟು ವಿಶೇಷವಾಗಿರಬೇಕು. ಇಟ್ ಸ್ಪೆಷಲ್ ಇನ್ ಅನದರ್ ವೇ, ಬೇರೆ ಒಂದು ರೀತಿಯಲ್ಲಿ ಅದು ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಅರಮನೆ ಅನ್ನಿಸ್ಬೇಕು ಅಂಥೇಳಿ ಆತನ ಒಂದು ನಿರ್ಧಾರವಾಗಿರುತ್ತೆ. ಬೈ ಸೆಟ್ಟಿಂಗ್ ದ ಓಲ್ ಪ್ಯಾಲೇಸ್ ಅಪಾನ್ ಅ ಸಿಂಗಲ್ ವುಡನ್ ಕಾಲಮ್. ಅವನ ಒಂದು ಬೇರೆ ರೀತಿಯಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಬೈ ಸೆಟ್ಟಿಂಗ್ ದ ಓಲ್ ಪ್ಯಾಲೇಸ್, ಇಡೀ ಸಂಪೂರ್ಣವಾಗಿರ್ತಕ್ಕಂಥ ಅರಮನೆಯೇ ಸ್ಥಾಪನೆ ಆಗಬೇಕು. ಬೈ ಸೆಟ್ಟಿಂಗ್ ಅಂದರೆ ಸ್ಥಾಪಿಸೋದು ಅಂತ ಅರ್ಥವನ್ನು ಕೊಡುತ್ತದೆ. ಬೈ ಸೆಟ್ಟಿಂಗ್ ದ ಓಲ್ ಪ್ಯಾಲೇಸ್, ಈ ಸಂಪೂರ್ಣವಾಗಿರ್ತಕ್ಕಂಥ ಅರಮನೆಯೇ ಏನಾಗಿರಬೇಕು ಅಂತಂದರೆ, ಪ್ಯಾಲೇಸ್ ಅಪಾನ್ ಅ ಸಿಂಗಲ್ ವುಡನ್ ಕಾಲಮ್ ಅಂತಂದರೆ, ಸಿಂಗಲ್ ಅಂದರೆ ಒಂದೇ ಅಂತ ಅರ್ಥವನ್ನು ಕೊಡುತ್ತೆ. ಒಂದೇ ವುಡನ್, ಕಟ್ಟಿಗೆಯಿಂದ
ಕಟ್ಟಿಗೆಯ ಕಂಬದಿಂದ, ಕಾಲಮ್ ಅಂತಂದರೆ ಸ್ತಂಭ, ಹೌದಾ. ಒಂದು ಸಿಂಗಲ್ ವುಡನ್ ಕಾಲಮ್ ಅಂತಂದರೆ ಒಂದು ಕಟ್ಟಿಗೆಯ ಸ್ತಂಭದ ಮೇಲೆ ನಿಂತ್ಕೊಂಡಿರಬೇಕು. ಆತ ನಿರ್ಮಾಣ ಮಾಡ್ತಕ್ಕಂಥ ಏನು ಅರಮನೆ ಇದೆ ಅದು ಸಂಪೂರ್ಣವಾಗಿ ಒಂದು ಕಟ್ಟಿಗೆಯ ಕಂಬದ ಮೇಲೆ ಆಧಾರವಾಗಿರಬೇಕು ಅನ್ನೋದು ಆತನ ವಿಶೇಷವಾಗಿರ್ತಕ್ಕಂಥ ಒಂದು ನಿರ್ಧಾರವಾಗಿತ್ತು. A column curved from one of the biggest trees in his kingdom. ಸೊ ಎಂಥ ಒಂದು ದೊಡ್ಡ ವುಡನ್ ಕಾಲಮ್ ಮೇಲೆ ನಿಲ್ಲಿಸಬೇಕು ಅಂತ ಅದನ್ನ ಇಚ್ಛೆ ಇತ್ತು ಅಂತಂದರೆ, ಆ ಕಾಲಮ್ ಕರ್ವ್ ಫ್ರಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರೀಸ್, ಭಾಳ ಎತ್ತರವಾಗಿರ್ತಕ್ಕಂತಹ ಭಾಳ ಬಲಿಷ್ಠವಾಗಿರ್ತಕ್ಕಂತಹ ಒಂದು ಗಿಡವನ್ನು ಕಟ್ ಮಾಡಿ ಅಥವಾ ಕತ್ತರಿಸಿ ಅದರಿಂದ ಒಂದು ಅರಮನೆಯನ್ನು ಕಟ್ಟಬೇಕಂತಕ್ಕಂಥದ್ದು ಆತನ ಇಚ್ಛೆಯಾಗಿತ್ತು. ಕರ್ವ್ ಫ್ರಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರೀಸ್ ಇನ್ ಹಿಸ್ ಕಿಂಗ್ಡಮ್, ತನ್ನ ರಾಜ್ಯದಲ್ಲೇ ಇರತಕ್ಕಂತಹ ಅತ್ಯಂತ ದೊಡ್ಡ ಮರದಿಂದ ಅದನ್ನು ನಿರ್ಮಾಣ ಮಾಡಬೇಕು ಅಂತ ಆತ ಅಂದ್ಕೊಳ್ತಾ ಇದ್ದ. ಇನ್ನು ಎರಡನೇ ಪ್ಯಾರಾಗ್ರಾಫ್ನಲ್ಲಿ ನೋಡೋಣ. ಹಿ ಸೆಂಟ್ ಫಾರ್ ಹೀಸ್ ಮಿನಿಸ್ಟರ್ ಆ್ಯಂಡ್ ಸೆಡ್. ಈಗ ಏನು ಮಾಡ್ತಾನೆ, ತನ್ನ ಸಂದೇಶಕಾರನನ್ನು ಕರೆದೇನು ಮಾಡ್ತಾನೆ, ತನ್ನ ಮಂತ್ರಿಗಳಿಗೆ ಹೇಳ್ತಾನೆ. ಹಿ ಸೆಂಟ್ ಫಾರ್ ಹೀಸ್ ಮಿನಿಸ್ಟರ್ ಆ್ಯಂಡ್ ಸೆಡ್, ಮತ್ತು ಹೇಳ್ತಾನೆ ಸೆಂಡ್ ಮೆನ್ ಟು ಮೈ ಫಾರೆಸ್ಟ್. ಸೆಂಡ್ ಮೆನ್ ಅಂದರೆ ಕೆಲವು ಜನರನ್ನು ಕಾಡುಗಳಿಗೆ ಕಳುಹಿಸಿರಿ. ಸೆಂಡ್ ಮೆನ್ ಅಂದರೆ ತನ್ನಲ್ಲಿರ್ತಕ್ಕಂಥ ಮನುಷ್ಯನಿಗೆ ಹೇಳ್ತಾ ಇದ್ದಾನೆ, ತನ್ನಲ್ಲಿರ್ತಕ್ಕಂತಹ ಯಾರು ಯೋಧರಿದ್ದಾರೆ, ಸೈನಿಕರಿದ್ದಾರೆ, ಇನ್ನುಳಿದ ವ್ಯಕ್ತಿಗಳಿದ್ದಾರೆ, ಅವರಿಗೆ ಕಳಿಸು ಅಂತ ಹೇಳ್ತಾನೆ. ಯಾರು? ರಾಜನಿದ್ದವನು. ಸೆಂಡ್ ಮೆನ್ ಟು ಮೈ ಫಾರೆಸ್ಟ್ಸ್ ಫಾರ್ ಆ್ಯಂಡ್ ನಿಯರ್, ಅದು ದೂರದ ಒಂದು ಕಾಡಾಗಿರ್ಬೋದು ಅಥವಾ ಸಮೀಪದ ಒಂದು ಕಾಡಾಗಿರ್ಬೋದು, ಕಾಡುಗಳಿಗೆ ಕಳುಹಿಸು. ಆ್ಯಂಡ್ ಟೆಲ್ ದೆಮ್ ಟು ಕಟ್ ಡೌನ್ ಆ್ಯಂಡ್ ಬ್ರಿಂಗ್ ಟು ದ ಸಿಟಿ ವಿದೌಟ್ ಡಿಲೇ. ಆ್ಯಂಡ್ ಹೇಳ್ತಾನೆ ಆ್ಯಂಡ್ ಟೆಲ್ ದೆಮ್ ಟು ಕಟ್ ಡೌನ್, ಮತ್ತು ಅವನಿಗೆ ಹೇಳ್ರಿ ಒಂದು ಭಾಳಷ್ಟು ದೊಡ್ಡದಾಗಿರ್ತಕ್ಕಂತಹ ಸ್ಟ್ರಾಂಗೆಸ್ಟ್ ಆಗಿರ್ತಕ್ಕಂಥ ಒಂದು ಮರವನ್ನು ಕಡಿದುಕೊಂಡು ಬರಲಿಕ್ಕೆ ಹೇಳಿ. ಟೆಲ್ ದೆಮ್ ಟು ಕಟ್ ಡೌನ್ ಆ್ಯಂಡ್ ಬ್ರಿಂಗ್ ಅಂದರೆ ತೆಗೆದುಕೊಂಡು ಬರುವುದು, ಟು ದ ಸಿಟಿ ಅದನ್ನು ನಗರಕ್ಕೆ ಅದಕ್ಕೆ ತೆಗೆದುಕೊಂಡು ಬಾ ಅಂತ ಅವರಿಗೆ ಹೇಳ್ರಿ. ಯಾರಿಗೆ ಹೇಳ್ರಿ? ಏನು ಹೇಳ್ತಾ ನಾನು ಜನರಿಗೆ ಯಾರಿಗೆ ಹೇಳಂತ ಹೇಳಿದ್ನಲ್ಲ ಅವ್ರಿಗೆ ಹೇಳಿಬಿಡಿ ಅಂತ ಹೇಳ್ತಾನೆ ರಾಜ. ಸಿಟಿ ವಿದೌಟ್ ಡಿಲೇ, ಯಾವುದೇ ತಡ ಮಾಡದೆ ಬರ್ರಿ ಅಂತ ಹೇಳ್ರಿ ಅವರಿಗೆ. ಒಂದು ದೊಡ್ಡದಾಗಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಮರ, ಅದು ಇಡೀ ಅರಮನೆಯನ್ನು ಹೊತ್ತು ನಿಂತಿರಬೇಕು ಅಂತ ಒಂದು ಮರವನ್ನು ತೆಗೆದುಕೊಂಡು ಬರಲಿಕ್ಕೆ ಹೇಳಿ. ದ ಮೈಟಿಯೆಸ್ಟ್ ಟ್ರೀ ದೇ ಕ್ಯಾನ್ ಫೈಂಡ್, ಅವರು ಆ ಕಾಡಿನಲ್ಲಿ ದೂರದಲ್ಲಿರ್ತಕ್ಕಂಥ ಅಥವಾ ಸಮೀಪದಲ್ಲಿರ್ತಕ್ಕಂಥ ಕಾಡಿನಲ್ಲಿ ಅವರಿಗೆ ದೊರೆಯುವ ಅತ್ಯಂತ ಶಕ್ತಿಶಾಲಿಯಾಗಿರುವಂಥದ್ದು, ಅದಕ್ಕೆ ಮೈಟಿಯೆಸ್ಟ್ ಟ್ರೀ ಅಂತ ಹೇಳ್ತವೆ. ದ ಮೈಟಿಯೆಸ್ಟ್ ಟ್ರೀ ದೇ ಕ್ಯಾನ್ ಫೈಂಡ್, ಅವ್ರಿಗೆ ಸಿಗ್ತಕ್ಕಂಥ ಒಂದು ಭಾಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಮರವನ್ನು ಕತ್ತರಿಸಿಕೊಂಡು ಇಲ್ಲಿ ತರುವಂತೆ ಹೇಳ್ತಾರೆ. ಎಲ್ಲಿ? ರಾಜ್ಯಕ್ಕೆ ತರುವಂತೆ ಹೇಳ್ತಾನೆ ರಾಜ. 30 ಫಾರೆಸ್ಟರ್ಸ್ ವರ್ ಡಿಸ್ಪ್ಯಾಚ್ಡ್, 30 ಜನ ಕಾಡಿನ ಜನರನ್ನು ಅಥವಾ ಕಾಡುಗಳಿಗೆ ಕಳಿಸಲಾಯಿತು ಅಂತ ಹೇಳ್ತಾರೆ. ಡಿಸ್ಪ್ಯಾಚ್ಡ್ ಅಂದರೆ 30 ಜನರನ್ನು ಕಾಡಿಗೆ ಕಳಿಸಲಾಯಿತು. ಬಟ್ ದೇ ಸೂನ್ ರಿಟರ್ನ್ಡ್, ಆದರೆ ಹೋಗಿರ್ತಕ್ಕಂಥವ್ರು ಬಹಳಷ್ಟು ಬೇಗನೆ ಬಂದುಬಿಡ್ತಾರೆ. ಬಟ್ ದೇ ಸೂನ್ ರಿಟರ್ನ್ ಸೇಯಿಂಗ್ ದ್ಯಾಟ್, ಏನು ಹೇಳ್ತಾ ಬರ್ತಾರೆ ಅವರು ಅಂತಂದರೆ, ದೋ ದೇರ್ ವೇರ್ ಮೆನಿ ಟ್ರೀಸ್, ಆ ಒಂದು ಕಾಡಿನಲ್ಲಿ ಬಹಳಷ್ಟು ಗಿಡಗಳಿವೆ. ಈಕ್ವಲಿ ಸ್ಟ್ರಾಂಗ್ ಆ್ಯಂಡ್ ಗಿಗಂಟಿಕ್, ಮತ್ತು ಅವು ತುಂಬ ಈಕ್ವಲ್ ಆಗಿ ಅಂದರೆ ಸಮಾನವಾಗಿರ್ತಕ್ಕಂಥ ದೈತ್ಯಾಕಾರದಾಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥವುಗಳು ಮರಗಳಿವೆ ಅಂತ ಹೇಳ್ತಾರೆ. ಈಕ್ವಲಿ ಅಂದರೆ ಸಮಾನವಾಗಿರ್ತಕ್ಕಂತಹ ಬಲಿಷ್ಠತೆಯನ್ನು ಹೊಂದಿರುವಂಥದ್ದು, ಗಟ್ಟಿಮುಟ್ಟಾಗಿರ್ತಕ್ಕಂಥದಕ್ಕೆ ಸ್ಟ್ರಾಂಗ್ ಅಂತ ಹೇಳ್ತೀವಿ. ಆ್ಯಂಡ್ ಗಿಗಂಟಿಕ್ ಅಂತಂದರೆ ಇಲ್ಲಿ ನೀವು ತಿಳ್ಕೊಬೇಕು ಅದರ ಅರ್ಥ ಏನು ಅಂತಂದರೆ ಬಹಳ ದೈತ್ಯಾಕಾರವಾಗಿರ್ತಕ್ಕಂಥದ್ದು ಅಂತ ಹೇಳಿ. ಇನ್ ದ ಕಿಂಗ್ಸ್ ಫಾರೆಸ್ಟ್ಸ್, ಭಾಳ ಗಿಡಗಳಿವೆ. ಅವು could never carry on drag them over the difficult terrain that lay between the forest and the city ಅಂತ ಹೇಳ್ತಾರೆ ಅವರು. ಕಾಡಿಗೆ ಹೋಗಿ ನಡ್ಕೊಂಡು ಬಂದಿರತಕ್ಕಂಥ ಜನ ಹೇಳ್ತಾರೆ, ಆ ಒಂದು ಮರದ ಗಿಡವನ್ನು ಅಥವಾ ಮರವನ್ನು ನಮಗೆ ಕಡಿದು ತೆಗೆದುಕೊಂಡು ಬರೋದಕ್ಕೆ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂತಂದರೆ, ಕುಡ್ ನೆವರ್ ಕ್ಯಾರಿ, ಆ ಒಂದು ಕಡಿದಿರ್ತಕ್ಕಂಥ ಮರವನ್ನು ಹೊತ್ತುಕೊಂಡು ಬರುವುದಕ್ಕಾಗಲಿ, ಕ್ಯಾರಿ ಅಂದರೆ ಹೊತ್ತುಕೊಂಡು ಬರೋದು, ಆರ್ ಡ್ರ್ಯಾಗ್ ಎಳ್ಕೊಂಡಾದರೂ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೆ ಮೋರ್ ಡಿಫಿಕಲ್ಟ್ ಟೆರ್ರೈನ್ ಅಂತ ಹೇಳ್ತಾರೆ.
ಅಲ್ಲಿರ್ತಕ್ಕಂಥ ಒಂದು ಭೂಪ್ರದೇಶ ಏನಿದೆ ತುಂಬ ಡಿಫಿಕಲ್ಟ್ ಆಗಿರ್ತಕ್ಕಂಥದ್ದು, ಕಠಿಣವಾಗಿರ್ತಕ್ಕಂತಹ ದುರ್ಗಮವಾಗಿರ್ತಕ್ಕಂಥ ಒಂದು ದಾರಿ ಇದೆ. ದ್ಯಾಟ್ ಲೇ ಬಿಟ್ವೀನ್ ದ ಫಾರೆಸ್ಟ್ ಆ್ಯಂಡ್ ದ ಸಿಟಿ. ಆ ಒಂದು ದಾರಿ ಫಾರೆಸ್ಟ್ ಮತ್ತು ಈ ನಗರದ ನಡುವೆ ಇದೆ ಅಂತ 30 ಜನರು ಬಂದು ಹೇಳುತ್ತಾರೆ. ದ ಕಿಂಗ್ ಹರ್ಡ್ ದಿಸ್. ರಾಜ ಇದನ್ನು ಕೇಳಿಸಿಕೊಂಡ. ಬಟ್ ಲೇಟರ್ ಹಿ ಸೆಂಟ್ ಫಾರ್ ದ ಫಾರೆಸ್ಟರ್ಸ್ ಅಗೇನ್. ತದನಂತರದಲ್ಲಿ ಮತ್ತೆ ಆ ಫಾರೆಸ್ಟರ್ಗಳನ್ನು ಆತ ಕಳಿಸ್ತಾನೆ. ಬೈ ಮೀನ್ಸ್ ಆಫ್ ಹಾರ್ಸಸ್. ನೀವೇನು ಮಾಡಿರಿ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕುದುರೆಗಳನ್ನು ಬಳಸಿಕೊಳ್ಳಿ. ಬೈ ಮೀನ್ಸ್ ಆಫ್ ಹಾರ್ಸಸ್ ಒನ್ ಆಫ್ ದೀಸ್ ಟ್ರೀಸ್ ಮಸ್ಟ್ ಬಿ ಬ್ರಾಟ್ ಹಿಯರ್. ಯಾವುದಾದ್ರೂ ಒಂದು ಟ್ರೀಯನ್ನು, ಒಂದು ಮರವನ್ನು ನೀವು ಇಲ್ಲಿಗೆ ತರಲೇಬೇಕು ಅಂತ ರಾಜ ಆಜ್ಞೆಯನ್ನು ಮಾಡ್ತಾನೆ. ಹಿ ಸೆಡ್. ಯಾರು? ರಾಜ ಹೇಳುತ್ತಾನೆ. ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಆ 30 ಜನ ಫಾರೆಸ್ಟರ್ಸ್ ಹೇಳುತ್ತಾರೆ. ಇಟ್ ಈಸ್ ನಾಟ್ ಪಾಸಿಬಲ್ ಅಂತಂದರೆ ಅದು ಸಾಧ್ಯವಿಲ್ಲ. ದೇ ಸೆಡ್ ನೋ ಹಾರ್ಸ್ ಕುಡ್ ಮೂವ್ ಸಚ್ ಎ ಟ್ರೀ ಇವನ್ ಆ್ಯನ್ ಇಂಚ್. ಯಾವುದೇ ಕುದುರೆಗಳನ್ನ ಹೋದರೂ ಸಹಿತ, ಎಲ್ಲ ಕುದುರೆಗಳು ಸೇರಿ ಅದನ್ನು ಡ್ರ್ಯಾಗ್ ಮಾಡಿದರೂ ಸಹಿತ ಆ ಒಂದು ಮರ 1 ಇಂಚ್ ಸಹಿತ ಸರಿಯೋದಿಲ್ಲ, 1 ಇಂಚ್ ಸಹಿತ ಸರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋ ಹಾರ್ಸ್ ಕುಡ್ ಮೂವ್ ಸಚ್ ಎ ಟ್ರೀ ಇವನ್ ಆ್ಯನ್ ಇಂಚ್. 1 ಇಂಚ್ ಸಹಿತ ಅದನ್ನು ತರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಒಂದು 30 ಜನ ಫಾರೆಸ್ಟರ್ಸ್ ಹೇಳ್ತಾರೆ. ಬೈ ಮೀನ್ಸ್ ಆಫ್ ಬುಲ್ಲಾಕ್ಸ್ ದೆನ್ ಅಂತ ಹೇಳ್ತಾನೆ. ರಾಜ ಏನು ಮಾಡ್ತಾನೆ? ಹಿ ಸೆಡ್. ರಾಜ ಹೇಳ್ತಾನೆ, ಹಾಗಾದರೆ ಕುದುರೆಗಳು ಸಾಲಲ್ವಾ? ಹಾಗಾದರೆ ಏನು ಮಾಡಿರಿ? ಬುಲ್ಲಾಕ್ಸ್, ಹೋರಿಗಳನ್ನು ಒಯ್ಯಿರಿ. ನೀವು ಹೋರಿಗಳನ್ನು ತೆಗೆದುಕೊಂಡು ಹೋಗಿ ಆ ದೊಡ್ಡ ಮರವನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾನೆ. ದ ಬುಲ್ಲಾಕ್ಸ್ ಕುಡ್ ನಾಟ್ ಪಾಸಿಬಲಿ ಫೋರ್ಸ್ ದೇರ್ ವೇ ಥ್ರೂ ಮೈಲ್ಸ್ ಆಫ್ ಸಚ್ ಅ ಡೆನ್ಸ್ ಫಾರೆಸ್ಟ್ ಅಂತ ಹೇಳ್ತಾರೆ. ಅಲ್ಲಿ ಬಂದಿರತಕ್ಕಂಥ ಫಾರೆಸ್ಟರ್ಸ್ ಏನು ಮಾಡ್ತಾರೆ? ಅರಣ್ಯದಕ್ಕೆ ಹೋಗಿರ್ತಕ್ಕಂಥ 30 ಜನ ಇದ್ದಾರಲ್ಲ, ಅವ್ರು ಬಂದು ಹೇಳ್ತಾರೆ, ದ ಬುಲ್ಲಾಕ್ಸ್ ಕುಡ್ ನಾಟ್ ಪಾಸಿಬಲಿ ಫೋರ್ಸ್. ಅವುಗಳ ಎತ್ತುಗಳು ಅಥವಾ ಏನು ಹೋರಿಗಳು ಅವುಗಳನ್ನ ಎತ್ಕೊಂಡು ಬರೋದಕ್ಕೆ ಅಥವಾ ಅವನ್ನ ಎಳ್ಕೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ದೇರ್ ವೇ, ಯಾಕಂದರೆ ಥ್ರೂ ಮೈಲ್ಸ್ ಆಫ್ ಸಚ್ ಅ ಡೆನ್ಸ್ ಫಾರೆಸ್ಟ್. ಅವು ಮರಗಳು ಇರ್ತಕ್ಕಂಥದ್ದು ಭಾಳ ದಟ್ಟವಾಗಿರ್ತಕ್ಕಂಥ ಅರಣ್ಯದಲ್ಲಿವೆ. ಆ ದಟ್ಟ ಅರಣ್ಯದಿಂದ ಅವನು ತೆಗೆದುಕೊಂಡು ಬರೋದು ಅಷ್ಟೊಂದು ಸುಲಭದ ಮಾತಲ್ಲ, ಯಾವುಗಳಿಗೆ? ಹೋರಿಗಳಿಗೆ ಅಂತ ಹೇಳ್ತಾನೆ. ಆಮೇಲೆ ರಾಜ ಹೇಳ್ತಾನೆ, ಬೈ ಮೀನ್ಸ್ ಆಫ್ ಎಲಿಫೆಂಟ್ಸ್ ದೆನ್. ಹಾಗಾದರೆ ಹೀಗೆ ಮಾಡಿ, ಆನೆಗಳನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾನೆ. ಆವಾಗ ಅಲ್ಲಿರ್ತಕ್ಕಂಥ ಫಾರೆಸ್ಟರ್ಸ್ ಹೇಳ್ತಾರೆ, ಇಟ್ ಈಸ್ ಹಾರ್ಡ್ಲಿ ಪಾಸಿಬಲ್ ಫಾರ್ ದ ಗ್ರೌಂಡ್ ಈಸ್ ಸೋ ಮರ್ಸಿ ದ್ಯಾಟ್ ದ ಎಲಿಫೆಂಟ್ ವುಡ್ ಸಿಂಕ್ ಟು ದೇರ್ ನೀಸ್ ಇನ್ ಇಟ್ ಅಂತ ಹೇಳ್ತಾನೆ. ಇಟ್ ಈಸ್ ಹಾರ್ಡ್ಲಿ ಪಾಸಿಬಲ್, ಇದು ಸಾಧ್ಯ ಆಗಬಹುದಾಗಿರ್ತಕ್ಕಂಥ ಒಂದು ವಿಚಾರ ಇದೆ. ಫಾರ್ ದ ಗ್ರೌಂಡ್ ಈಸ್ ಸೋ ಮರ್ಸಿ, ಆದರೆ ಅಲ್ಲಿರ್ತಕ್ಕಂಥ ನೆಲ ಏನಿದೆ ತುಂಬ ಜವುಗಳಿಂದ ಕೂಡಿದೆ, ನೀರು ನಿಂತು ನಿಂತು ಜವುಗಾಗಿದೆ. ಅಂತಹ ಒಂದು ನೆಲದಿಂದ ನಾವು ತರಬೇಕಾದ್ರೆ ಏನಾಗುತ್ತೆ? ಆನೆಗಳ ಕಾಲುಗಳು ಆ ಒಂದು ರಾಡಿಯಲ್ಲಿ ಅಥವಾ ಆ ಒಂದು ಮರ್ಷಿಯಲ್ಲಿ ಏನು ಮಾಡ್ತವೆ ಅಂದರೆ ಮುಳುಗಿ ಹೋಗಿಬಿಡ್ತವೆ ಅಂತ ಹೇಳ್ತಾರೆ ಆ 30 ಜನರು. ದಟ್ ದ ಎಲಿಫೆಂಟ್ಸ್ ವುಡ್ ಸಿಂಕ್ ಟು ದೇರ್ ನೀಸ್. ನೀಸ್ ಅಂತಂದರೆ ಮೊಣಕಾಲಿನವರಿಗೆ ಬಂದು ಅವು ಹುದುಗಿಕೊಳ್ಳುತ್ತವೆ ಅಲ್ಲಿ ಅಂತ ಹೇಳ್ತಾರೆ ಅವರು. ಅವಾಗ ವೆರಿ ವೆಲ್ ಸೇಡ್ ದ ಕಿಂಗ್ ಆ್ಯಂಗ್ರಿಲಿ. ರಾಜನಿಗೆ ತುಂಬ ಸಿಟ್ಟು ಬರುತ್ತೆ. ಆ ಸಿಟ್ಟಿನಲ್ಲಿ ಹೇಳ್ತಾನೆ, ಒಳ್ಳೆಯದು. ಇಫ್ ಯು ಕಾಂಟ್ ಬ್ರಿಂಗ್ ಮೀ ಸಚ್ ಅ ಟ್ರೀ ಫ್ರಾಮ್ ದ ಫಾರೆಸ್ಟ್ಸ್. ನೀವು ಒಂದು ವೇಳೆ ನನಗೆ ಅಂಥ ಒಂದು ಮರವನ್ನು ಕಾಡಿನಿಂದ ತರುವುದಕ್ಕೆ ಆಗದೇ ಇದ್ದರೆ, ದೆನ್ ಯು ಮಸ್ಟ್ ಫೈಂಡ್ ಇಟ್. ಹಾಗಾದರೆ ನೀವು ಅದನ್ನು ಹುಡುಕಿ. ಎಲ್ಲಿ ಹುಡುಕಬೇಕು? ವಿದಿನ್ ಒನ್ ಆಫ್ ಮೈ ವಿಲೇಜ್ ಪಾರ್ಕ್ಸ್. ಏನು ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಉದ್ಯಾನವನಗಳಿವೆಯಲ್ಲ, ಆ ಹಳ್ಳಿಯ ಉದ್ಯಾನವನಗಳಲ್ಲಿ ಅಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಗಿಗಂಟಿಕ್ ಆಗಿರುವಂತಹ ಒಂದು ಮರವನ್ನು ಹುಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಬ್ರಿಂಗ್ ಇಟ್ ಹಿಯರ್ ವಿದಿನ್ ಅ ವೀಕ್. ಒಂದು ವಾರದಲ್ಲಿ ಅದನ್ನು ಇಲ್ಲಿ ತರಬೇಕು ಅಂತ ಆಜ್ಞೆ ಮಾಡ್ತಾನೆ ರಾಜ. ದ ಫಾರೆಸ್ಟರ್ ಲೆಫ್ಟ್ ಆ್ಯಂಡ್ ವೆಂಟ್ ಡೈರೆಕ್ಟ್ಲಿ ಟು ದ ಸ್ಪ್ಲೆಂಡಿಡ್ ಸಾಲ್ ಟ್ರೀ ವಿಚ್ ಗ್ರೇವ್ ನಾಟ್ ಫಾರ್ ಫ್ರಾಮ್ ದ ಪ್ಯಾಲೇಸ್. ದ ಫಾರೆಸ್ಟರ್ಸ್, ಆ ಒಂದು ಅಧಿಕಾರಿಗಳು ಏನು ಮಾಡ್ತಾರೆ? ಲೆಫ್ಟ್ ಅಂದರೆ ರಾಜ್ಯವನ್ನು ಬಿಟ್ಟು ಹೋಗ್ತಾರೆ ಅಥವಾ ರಾಜನ ಆಸ್ಥಾನವನ್ನು ಬಿಟ್ಟು ಹೋಗ್ತಾರೆ. ಆ್ಯಂಡ್ ವೆಂಟ್ ಡೈರೆಕ್ಟ್ಲಿ, ಅವರು ನೇರವಾಗಿ ಎಲ್ಲಿ ಹೋಗ್ತಾರೆ ಅಂತಂದರೆ ಟು ಅ ಸ್ಪ್ಲೆಂಡಿಡ್, ಭಾಳಷ್ಟು ಸ್ಪ್ಲೆಂಡಿಡ್ ಆಗಿ ಸಮೃದ್ಧವಾಗಿ ಬೆಳೆದಿರತಕ್ಕಂತಹ ಒಂದು ಸಾಲ್ ಮರ ಇರುತ್ತೆ. ಎಲ್ಲಿರುತ್ತೆ ಅಂತಂದರೆ ವಿಚ್ ಗ್ರೇವ್ ಅಂದರೆ ಯಾವುದು ಬೆಳೆದಿತ್ತು, ನಾಟ್ ಫಾರ್ ಫ್ರಾಮ್ ದ ಪ್ಯಾಲೇಸ್, ಅದು ಅರಮನೆಯಿಂದ ತುಂಬ ದೂರದಲ್ಲೇನೂ ಇರಲಿಲ್ಲ. ಇಟ್ ವಾಸ್ ವರ್ಷಿಪ್ಡ್, ಆದರೆ ಆ ಮರವನ್ನು ಏನು ಮಾಡಲಾಗ್ತಾ ಇತ್ತು? ಪೂಜಿಸಲಾಗ್ತಾ ಇತ್ತು. ಇಟ್ ವಾಸ್ ವರ್ಷಿಪ್ಡ್ ಬೈ
ದ ಪೀಪಲ್ ಆಫ್ ಮೆನಿ ವಿಲೇಜಸ್, ಬಹಳಷ್ಟು ಹಳ್ಳಿಯ ಜನ ಆ ಗಿಡವನ್ನು ದೇವರ ಮರ ಎಂದು ಪೂಜೆ ಮಾಡ್ತಾಯಿದ್ರು. ಅರೌಂಡ್ ಬಿಕಾಸ್ ವಿದಿನ್ ಇಟ್, ಅದರಲ್ಲಿ ಡ್ವೆಲ್ಟ್ ಅ ಟ್ರೀ ಸ್ಪಿರಿಟ್, ಅದರಲ್ಲಿ ವಾಸವಾಗಿರ್ತಕ್ಕಂಥದ್ದು, ಡ್ವೆಲ್ಟ್ ಅಂತಂದರೆ ವಾಸವಾಗಿರ್ತಕ್ಕಂಥದ್ದು, ಅ ಟ್ರೀ ಸ್ಪಿರಿಟ್, ಒಂದು ಚೇತನ ಶಕ್ತಿ ಅದರಲ್ಲಿ ಇದೆ. ಹೂ ಗೇವ್ ದ ಟ್ರೀ ಇಟ್ಸ್ ಗ್ರೇಟ್ ಸ್ಟ್ರೆಂತ್, ಆ ಚೇತನ ಶಕ್ತಿಯೇ ಆ ಒಂದು ಮರಕ್ಕೆ ತುಂಬ ಶಕ್ತಿಯನ್ನು ಕೊಟ್ಟಿದೆ, ಮತ್ತು ಸೈಜ್ ಆಕಾರವನ್ನು ಕೊಟ್ಟಿದೆ, ಮತ್ತು ಸುಂದರತೆಯನ್ನು ಕೊಟ್ಟಿದೆ ಅಂತ ಅವರು ಹೇಳ್ತಾರೆ. ದ ಫಾರೆಸ್ಟರ್ಸ್ ಡಿಸೈಡೆಡ್ ವಿತ್ ಮಚ್ reluctance that the king's column must be made from this lordly salt tree and from no other ಅಂತ ಹೇಳ್ತಾರೆ. ದ ಫಾರೆಸ್ಟರ್ಸ್ ಡಿಸೈಡೆಡ್, ಅಲ್ಲಿ ಬಂದಿರತಕ್ಕಂತಹ ಫಾರೆಸ್ಟರ್ಸ್ ಏನು ಮಾಡ್ತಾರೆ, ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ಮಾಡ್ತಾರೆ. ವಿತ್ ಮಚ್ ರೆಲುಕ್ಟೆನ್ಸ್ ಅಂತ ಹೇಳ್ತಾರೆ, ಅಂದರೆ ಭಾಳಷ್ಟು ಇಷ್ಟವಿಲ್ಲದಿದ್ದರೂ ಸಹಿತ ಈ ಕೆಲಸ ಮಾಡೋದಕ್ಕೆ ಮುಂದಾಗ್ತಾರೆ. ಯಾರು? ಆ ಒಂದು ಫಾರೆಸ್ಟರ್ಸ್ ಅಂದರೆ ಅಧಿಕಾರಿಗಳು. ದ್ಯಾಟ್ ದ ಕಿಂಗ್ಸ್ ಕಾಲಮ್ ಮಸ್ಟ್ ಬಿ ಮೇಡ್ ಫ್ರಮ್ ದಿಸ್ ಲಾರ್ಡ್ಲಿ ಸಾಲ್ಟ್ ಟ್ರೀ ಅಂತ ಹೇಳ್ತಾರೆ. ಇದೇನು ಬೆಳೆದು ನಿಂತಿರ್ತಕ್ಕಂತಹ ಒಂದು ಏನು ದೊಡ್ಡ ಒಂದು ಮರವಿದೆಯಲ್ಲ, ಈ ಮರದಿಂದಲೇ ನಾವು ಅರಮನೆಗೆ ಏನು ಮಾಡಬೇಕು ಅಂತಂದರೆ ಒಂದು ಕಾಲಮನ್ನು ಮಾಡಿಕೊಡ್ಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಸಾಲ್ಟ್ ಟ್ರೀ ಆ್ಯಂಡ್ ಫ್ರಮ್ ನೋ ಅದರ್, ಅದನ್ನು ಬಿಟ್ಟು ಬೇರೆ ಯಾವುದು ಬೇಡ ಅಂತ ನಿರ್ಧಾರ ಮಾಡ್ತಾರೆ. ದೇ ರಿಟರ್ನ್ ಟು ಇಟ್ ವಿತ್ ದ ಗಾರ್ಲ್ಯಾಂಡ್ಸ್, ಮತ್ತೆ ಏನು ಮಾಡ್ತಾರೆ, ರಾಜ್ಯಕ್ಕೆ ಹೋಗಿ ರಾಜ್ಯದಿಂದ ವಾಪಸ್ ಮನೆಗೆ ಮತ್ತೆ ಆ ಒಂದು ಗಿಡದ ಹತ್ತಿರ ಬರ್ತಾರೆ. ದೇ ರಿಟರ್ನ್ ಟು ಇಟ್, ಮತ್ತೆ ಮರಳಿ ಬಂದರು. ವಿತ್ ಗಾರ್ಲ್ಯಾಂಡ್ಸ್, ಅವ್ರ ಕೈಯಲ್ಲಿ ಬರಬೇಕಾದ್ರೆ ಹೂವಿನ ಮಾಲೆಗಳನ್ನು ತೆಗೆದುಕೊಂಡು ಬಂದರು. ಲ್ಯಾಂಪ್ಸ್ ಅಂತಂದರೆ ಜ್ಯೋತಿಗಳನ್ನು ತೆಗೆದುಕೊಂಡು ಬಂದರು. ಆ್ಯಂಡ್ ಮ್ಯೂಸಿಕ್ ಟು ಆಫರ್ ದೆಮ್, ಮತ್ತು ಇವುಗಳನ್ನು ಅರ್ಪಣೆ ಮಾಡುವುದಕ್ಕಾಗಿ, ಆಫರ್ ಅಂದರೆ ಅರ್ಪಣೆ ಮಾಡುವುದಕ್ಕಾಗಿ ಅವರು ಏನು ಮಾಡ್ತಾರೆ, ಮ್ಯೂಸಿಕನ್ನು ಸಹಿತ ಪ್ಲೇ ಮಾಡ್ತಾರೆ ಅಂಥೇಳಿ. ಟು ದ ಸ್ಪಿರಿಟ್ ಇನ್ಸೈಡ್, ಆ ಒಂದು ಗಿಡದಲ್ಲಿರ್ತಕ್ಕಂಥ ಚೇತನ ಶಕ್ತಿಗೆ ಇದನ್ನು ಅವರು ಏನು ಮಾಡ್ತಾರೆ, ಆಫರ್ ಮಾಡ್ತಾರೆ, ಅರ್ಪಣೆ ಮಾಡ್ತಾರೆ. ಆ್ಯಂಡ್ ಟು ವಾರ್ನ್ ಹಿಮ್, ಮತ್ತು ಈ ಒಂದು ರೀತಿಯಾಗಿ ಮಾಡೋದ್ರ ಮುಖಾಂತರವಾಗಿ ಆ ಗಿಡದಲ್ಲಿರ್ತಕ್ಕಂಥ ಚೇತನ ಶಕ್ತಿಗೆ ಏನು ಮಾಡ್ತಾರೆ, ಅವರು ವಾರ್ನಿಂಗ್ ಮಾಡ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಹಿಮ್ ದ್ಯಾಟ್ ಹಿ ಮಸ್ಟ್ ಲಿವ್ ಹೀಸ್ ಅಬೋರ್ಡ್, ಈ ಒಂದು ನಿವಾಸವನ್ನು ತ್ಯಜಿಸುವಂತೆ, ಬಿಟ್ಟು ಹೋಗುವಂತೆ ಅವರು ಎಚ್ಚರಿಕೆಯನ್ನು ಕೊಡ್ತಾರೆ. ಯಾರು? ಫಾರೆಸ್ಟರ್ಸ್. ಯಾರಿಗೆ ಎಚ್ಚರಿಕೆ ಕೊಡ್ತಾರೆ? ಆ ಗಿಡದಲ್ಲಿರ್ತಕ್ಕಂತಹ ಚೇತನ ಶಕ್ತಿಗೆ. ಫಾರ್ ವಿದಿನ್ 7 days, ಎಷ್ಟು ಟೈಮ್ ಕೊಡ್ತಾರೆ ಅವರಕ್ಕೆ ಹೋಗೋದಕ್ಕೆ ಅಂತಂದರೆ, ಒಟ್ಟು 7 ದಿನಗಳ ಕಾಲಾವಕಾಶವನ್ನು ಕೊಡ್ತಾರೆ ಬಿಟ್ಟು ಹೋಗೋದಕ್ಕೆ. ಇಟ್ ವುಡ್ ಬಿ ಕಟ್ ಟು ದ ಗ್ರೌಂಡ್, ಆಮೇಲೆ 7 ದಿನ ಆದ ನಂತರ ಏನು ಮಾಡ್ತೇವೆ, ಈ ಗಿಡವನ್ನು ಸಂಪೂರ್ಣವಾಗಿ ಕಟ್ ಮಾಡಿ ಗ್ರೌಂಡಿಗೆ, ನೆಲಕ್ಕೆ ತಾಗಿಸ್ತೀವಿ ಅಂತ ಅವ್ರು ಹೇಳ್ತಾರೆ. ದ ಟ್ರೀ ಸ್ಪಿರಿಟ್ ಹರ್ಡ್ ಆ್ಯಂಡ್ ಅಂಡರ್ಸ್ಟುಡ್ ವೆಲ್, ಮತ್ತು ಆ ಒಂದು ಗಿಡದಲ್ಲಿರ್ತಕ್ಕಂಥ ಚೇತನ ಶಕ್ತಿ ಏನು ಮಾಡುತ್ತೆ, ಸರಿಯಾಗಿ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತೆ, ಮತ್ತು ಅದು ತಿಳಿದುಕೊಳ್ಳುತ್ತೆ, ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಅದು ತಿಳಿದುಕೊಳ್ಳುತ್ತೆ. ವೆಲ್ ಇನಫ್ ವಾಟ್ ವಾಸ್ ಅಬೌಟ್ ಟು ಹ್ಯಾಪನ್, ಏನಾಗುತ್ತೆ ಮುಂದೆ. ಇಟ್ ರಿಮೇನ್ಡ್ ಕ್ವೈಟ್ ಆ್ಯಸ್ ಅ ರೆಸ್ಟಿಂಗ್, ಆ ಒಂದು ಮರ ಏನು ಮಾಡುತ್ತೆ, ಅದು ರಿಮೇನ್ಡ್ ಅಂದರೆ ಹಾಗೆ ಉಳಿದು ಬಿಡುತ್ತೆ, ಕ್ವೈಟಾಗಿ ಸುಮ್ಮನಾಗಿ ಎದ್ದು ಬಿಡುತ್ತೆ. ಏನು ಮಾಡ್ತಾ, ರೆಸ್ಟಿಂಗ್ ಮಾಡ್ತಾ, ವಿಶ್ರಾಂತಿಯನ್ನು ಮಾಡ್ತಾ ಉಳಿದು ಬಿಡುತ್ತೆ. ಬ್ರೀಸ್ ಬ್ಲೇವ್ ಫಾರ್ ಅ ಫ್ಯೂ ಮೂಮೆಂಟ್ಸ್, ಕೆಲವು ಕ್ಷಣಗಳಲ್ಲಿ ಏನು ಮಾಡುತ್ತೆ, ತಂಗಾಳಿ ಬೀಸುತ್ತೆ. ದೆನ್ ಆಲ್ ದ ಲೀವ್ಸ್, ಆ ಮರದಲ್ಲಿರ್ತಕ್ಕಂಥ ಎಲ್ಲ ಎಲೆಗಳು ಬಿಗ್ಯಾನ್ ಟು ವಿಸ್ಪರ್, ಅವು ಕಿವಿ ಮಾತುಗಳನ್ನ ಮಾತನಾಡಲಿಕ್ಕೆ ಆರಂಭ ಮಾಡ್ತವೆ. ಆ್ಯಂಡ್ ಹೀಸ್ ಟಾಪ್ ಮೋಸ್ಟ್ ಬ್ರಾಂಚಸ್ ಬೋರ್ಡ್, ಮತ್ತು ಆ ಒಂದು ಗಿಡದ ಟಾಪ್ ಮೋಸ್ಟ್ ಅಂದರೆ ಅತಿ ಎತ್ತರದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕೊಂಬೆಗಳು ಬಾಗಿ ಮಾತಾಡ್ತವೆ. ಆ್ಯಂಡ್ ದ ಫಾರೆಸ್ಟರ್ ವೆಂಟ್ ಅವೇ ಸ್ಯಾಟಿಸ್ಫೈಡ್ ದ್ಯಾಟ್ ಹಿ ಹ್ಯಾಡ್ ಆನ್ಸರ್ಡ್ ದೇರ್ ಪ್ಲೀ ಅಂತ ಹೇಳ್ತಾರೆ. ಇಲ್ಲಿ ಏನಾಗಿದೆ ಅಂತಂದರೆ, ಫಾರೆಸ್ಟರ್ಸ್ ವೆಂಟ್ ಅವೇ, ಈಗಾಗಲೇ ಆ ಒಂದು ಅಧಿಕಾರಿಗಳು ಏನು ಮಾಡಿದ್ದಾರೆ, ಹೊರ ಹೋಗಿದ್ದಾರೆ. ಸ್ಯಾಟಿಸ್ಫೈ ಆಗಿದ್ದಾರೆ, ತೃಪ್ತಿ ಹೊಂದಿದ್ದಾರೆ. ದ್ಯಾಟ್ ಹಿ ಹ್ಯಾಡ್ ಆನ್ಸರ್ಡ್ ದೇರ್ ಪ್ಲೀ, ನಾನು ಅವರ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೇನೆ. ಬಟ್ ದಿಸ್ ವಾಸ್ ವಾಟ್ ದ ಲೀವ್ಸ್ ವರ್ ವಿಸ್ಪರಿಂಗ್ ಟು ಈಚ್ ಅದರ್, ಹಾಗಾದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು, ಯಾವ ಎಲೆಗಳು ಏನು ಮಾತಾಡ್ಕೊಳ್ತಾ ಇದ್ದಾವೆ, ಏನು ಕಿವಿ ಮಾತುಗಳನ್ನು ಮಾತಾಡ್ಕೊಳ್ತಾ ಇದ್ದಾವೆ ಅಂತಕ್ಕಂಥ ವಿಚಾರ ಬಂದಾಗ, ಶುಡ್ ದ ಕಿಂಗ್ಸ್ ಡಿಸಿಷನ್ ಹೋಲ್ಡ್,
ಅವರೆಲ್ಲ ಯಾರು ಎಲೆಗಳು, ರೆಂಬೆ, ಕೊಂಬೆಗಳು, ಗಿಡದ ರೆಂಬೆ, ಕೊಂಬೆಗಳು ಮತ್ತು ಗಿಡದ ರೆಂಬೆ ಕೊಂಬೆಗಳು ಏನು ಮಾಡ್ತವೆ, ಮಾತಾಡ್ಕೊಳ್ತಾ ಇರ್ತವೆ. ಏನಂತ ಮಾತಾಡ್ಕೊಳ್ತಿರ್ತವೆ ಅಂತಂದರೆ, ಶುಡ್ ದ ಕಿಂಗ್ಸ್ ಡಿಸಿಷನ್ ಹೋಲ್ಡ್, ರಾಜನ ನಿರ್ಧಾರವನ್ನು ತಡೆಯಬೇಕು. ನಾಟ್ ಓನ್ಲಿ ಶಾಲ್ ವಿ ಪೆರಿಶ್, ನಾವು ಅಷ್ಟೇ ಇಲ್ಲಿ ನಾಶ ಆಗ್ತಾ ಇಲ್ಲ, ನಾವು ಅಷ್ಟೇ ಇಲ್ಲಿ ನಾಶವಾಗಿ ಹೋಗ್ತಾ ಇಲ್ಲ. ಪೆರಿಶ್ ಅಂದರೆ ನಾಶವಾಗುವುದು. ವಿ ಆ್ಯಂಡ್ ಅವರ್ ಸ್ಪಿರಿಟ್ ಫಾರ್ ದ ಸಾಲ್ ಸ್ಪಿರಿಟ್ ಕಾಂಟ್ ಎಕ್ಸಿಸ್ಟ್ ಎನಿವೇರ್ ಎಲ್ಸ್. ವಿ ಆ್ಯಂಡ್ ಅವರ್, ವಿ ಅಂದರೆ ನಾವು ಮತ್ತು ನಮ್ಮ ಚೇತನ ಶಕ್ತಿಯನ್ನು ಹೊಂದಿರತಕ್ಕಂಥ ಇತರೆ ಏನು ಸಾಲು ಮರಗಳಿವೆ, ಆ ಮರಗಳು ಸಹಿತ ತಮ್ಮ ಅಸ್ತಿತ್ವವನ್ನು ಇಲ್ಲಿಂದ ಕಳೆದುಕೊಂಡು ಬಿಡುತ್ತವೆ. ಬಟ್ ಅವರ್ ಫಾಲ್ ವಿಲ್ ಕ್ರಶ್ ಆಲ್ ದ ಲಿಟಲ್ ಸಾಲ್ ಟ್ರೀಸ್. ಅಕಸ್ಮಾತಾಗಿ ದೊಡ್ಡದಾಗಿರ್ತಕ್ಕಂಥ ಮರವನ್ನು ಉರುಳಿಸಿದಾಗ ಆ ಮರ ಏನು ಮಾಡುತ್ತೆ, ತನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಸಾಲ್ ಟ್ರೀಗಳ ಮೇಲೆ ಬಿದ್ದುಬಿಟ್ಟು that have sprung up and thrive under the protection ಅಂತ ಹೇಳ್ತಾರೆ. But our fall will crush all the little salt trees that have sprung up, ಈಗಾಗಲೇ ಬೆಳೆದಿರ್ತಕ್ಕಂಥವುಗಳು, ಜೀವಂತವಾಗಿರ್ತಕ್ಕಂತಹ ನಮ್ಮ ಪ್ರೊಟೆಕ್ಷನಲ್ಲಿರ್ತಕ್ಕಂಥ, ನನ್ನ ಆಶ್ರಯಲ್ಲಿರ್ತಕ್ಕಂಥ ಎಲ್ಲ ಮರಗಳು ಸತ್ತು ಹೋಗಿಬಿಡ್ತವೆ. ಫಾರ್ ಅವರ್ ಸೆಲ್ಸ್ ವಿ ಕೇರ್ ನಾಟ್, ನಮ್ಮಷ್ಟು ನಾವು ಯಾವಾಗಲೂ ಕೇರ್ ಮಾಡ್ಕೋಬಾರ್ದು. ಬಟ್ ಫಾರ್ ದ ಚಿಲ್ಡ್ರನ್ ಶೇಕ್, ನಾವು ಮಕ್ಕಳ ಒಂದು ವಿಚಾರ ಕುರಿತಾಗಿ ಇಲ್ಲಿ ವಿಚಾರ ಮಾಡೋಣ. ಅಂದರೆ ಇಲ್ಲಿ ಸಾಲ್ ಟ್ರೀ ಇದೆಯಲ್ಲ, ಸಾಲ್ ಟ್ರೀಯ ಸುತ್ತಮುತ್ತಲು ಬೆಳೆದಿರ್ತಕ್ಕಂಥ ಇನ್ನಿತರ ಚಿಕ್ಕ ಚಿಕ್ಕ ಸಾಲ್ ಟ್ರೀಗಳು ಏನು ಮಾಡ್ತವೆ, ಸತ್ತು ಹೋಗಿಬಿಡ್ತಾವೆ ಅಂಥೇಳಿ ಆ ಒಂದು ಸಾಲ್ ಟ್ರೀ ವಿಚಾರ ಮಾಡ್ತಾ ಇದ್ದಾವೆ. ಎಲೆಗಳು, ಕೊಂಬೆಗಳು, ಇನ್ನುಳಿದೆಲ್ಲ ಸೇರ್ಕೊಂಡ್ಬಿಟ್ಟು ಚರ್ಚೆ ಮಾಡ್ತಾ ಇದ್ದಾವೆ. ವಿ ವಿಶ್ ದ್ಯಾಟ್ ದ ಕಿಂಗ್ ಹ್ಯಾಡ್ ನಾಟ್ ವಿಶ್ ಟು ಇಟ್. ವಿ ವಿಶ್ ದ್ಯಾಟ್, ನಾವು ಬಯಸ್ತಾ ಇದ್ದೇವೆ, ದ ಕಿಂಗ್ ಹ್ಯಾಡ್ ನಾಟ್ ವಿಶ್ ಇಟ್ ಸೊ, ಮೋಸ್ಟ್ಲಿ ಆತನ ಒಂದು ಮನಸ್ಸಿನಲ್ಲಿ ಆ ರೀತಿಯಾಗಿರ್ತಕ್ಕಂಥ ವಿಚಾರ ಇರಲಿಕ್ಕಿಲ್ಲ ಅಂತ ಹೇಳಿ ಅವು ಮಾತಾಡ್ಕೋತಾವೆ. ಯಾರು ಮಾತಾಡ್ಕೋತಾರೆ? ಎಲೆಗಳು ಮತ್ತು ಕೊಂಬೆಗಳು. ಮುಂದೇನಾಗುತ್ತೆ ನೋಡೋಣ. ದ ಸ್ಪಿರಿಟ್ ವಿದಿನ್ ದ ಟ್ರೀ ಥಾಟ್, ಆ ಒಂದು ಮರದಲ್ಲಿರ್ತಕ್ಕಂತಹ ಚೇತನ ಈ ರೀತಿಯಾಗಿ ಆಲೋಚನೆ ಮಾಡುತ್ತೆ. ದ ಸ್ಪಿರಿಟ್ ವಿದಿನ್ ದ ಟ್ರೀಸ್ ಥಾಟ್ ಅಂತಂದರೆ ಆಲೋಚನೆ ಮಾಡುತ್ತೆ. ದಿಸ್ ಮಸ್ಟ್ ನಾಟ್ ಬಿ ಅಲೌಡ್, ರಾಜನಿಗೆ ಈ ಮರವನ್ನು ಕಡಿಲಿಕ್ಕೆ ಅವಕಾಶ ಮಾಡಿ ಕೊಡಬಾರದು. ಐ ಮಸ್ಟ್ ವಿಸಿಟ್ ದ ಕಿಂಗ್, ನಾನು ರಾಜನನ್ನು ಭೇಟಿ ಆಗಲೇಬೇಕು. ಆ್ಯಂಡ್ ಪರ್ಶ್ಯೂಡ್ ಹಿಮ್, ಅವನನ್ನು ನಾನು ಬೇಡಿಕೊಳ್ಳುತ್ತೇನೆ, ಅವನಿಗೆ ನಾನು ಏನು ಮಾಡ್ತೇನೆ, ಪರ್ಶ್ಯೂಡ್ ಮಾಡ್ತೇನೆ. ಪರ್ಶ್ಯೂಡ್ ಅಂತಂದರೆ ನಾನು ಅವನನ್ನು ಬೇಡಿಕೊಳ್ಳುತ್ತೇನೆ, ಮನವೊಲಿಸ್ತೇನೆ ಅಂತ ಆ ಒಂದು ಗಿಡ ಹೇಳ್ತದೆ. ದ್ಯಾಟ್ ನೈಟ್, ಆ ರಾತ್ರಿ, ವೈಲ್ ದ ಕಿಂಗ್ ವಾಸ್ ಅಸ್ಲೀಪ್, ರಾಜ ಮಲಗಿರಬೇಕಾದ್ರೆ, ಅ ಶೈನಿಂಗ್ ಫಿಗರ್, ಒಂದು ಮಿಂಚುವಂತಹ ದೇಹ, ಅಪಿಯರ್ ಟು ಹಿಮ್, ಅವನಿಗೆ ಕಾಣಿಸಿಕೊಳ್ಳುತ್ತೆ. ಯಾರಿಗೆ? ರಾಜನಿಗೆ ಕಾಣಿಸಿಕೊಳ್ಳುತ್ತೆ. ಇನ್ ಹಿಸ್ ಡ್ರೀಮ್, ಆತನ ಕನಸಿನಲ್ಲಿ. ಆ್ಯಂಡ್ ಸ್ಪೋಕ್ ಇನ್ ಅ ವಾಯ್ಸ್ ದ್ಯಾಟ್ ವಾಸ್ ಲೈಕ್ ಅ ರಸಲ್, ಅದು ಈ ರೀತಿಯಾಗಿರ್ತಕ್ಕಂಥ ಧ್ವನಿಯಲ್ಲಿ ಮಾತನಾಡುತ್ತೆ. ಸ್ಪೋಕ್ ಇನ್ ಅ ವಾಯ್ಸ್ ಅಂತಂದರೆ ಯಾವ ಧ್ವನಿಯಲ್ಲಿ ಮಾತನಾಡುತ್ತೆ ಅಂತಂದರೆ, ದ್ಯಾಟ್ ವಾಸ್ ಲೈಕ್ ಅ ರಸಲ್. ರಸಲ್ ಅಂದರೆ ರಪ ಶಬ್ದ ಮಾಡುವ ರೀತಿಯಲ್ಲಿ, ಅಥವಾ ಗಾಳಿ ಬೀಸಿದಾಗ ಎಲೆಗಳು ಯಾವ ರೀತಿ ಒಂದು ಶಬ್ದನ ಮಾಡ್ತಾವಲ್ಲ ಆ ರೀತಿಯಾಗಿ. ಐ ಆಮ್ ದ ಸ್ಪಿರಿಟ್ ಆಫ್ ದ ಸಾಲ್ ಟ್ರೀ, ಅದು ಕನಸಲ್ಲಿ ಬಂದುಬಿಟ್ಟು ರಾಜನಿಗೆ ಹೇಳುತ್ತೆ. ಐ ಆಮ್ ದ ಸ್ಪಿರಿಟ್ ಆಫ್ ದ ಸಾಲ್ ಟ್ರೀ ಅಂತಂದರೆ ಸಾಲು ಮರದ ಮಹಾನ್ ಚೇತನ ನಾನು ಅಂತ ಹೇಳುತ್ತೆ. ನಾನು ಸಾಲು ಮರದ ಮಹಾನ್ ಚೇತನ. ಓ ಕಿಂಗ್, ಓ ರಾಜ, ಯುವರ್ ಫಾರೆಸ್ಟರ್ಸ್ ದಿಸ್ ಡೇ ಹ್ಯಾವ್ ಟೋಲ್ಡ್ ಮೀ, ನೀನು ಕಳಿಸಿರ್ತಕ್ಕಂಥ ಅಧಿಕಾರಿಗಳು ಬಂದು ನನಗೆ ಹೇಳಿದರು. ಯುವರ್ ಡಿಸಿಷನ್ ಟು ಪೆಲ್ ಮೀ, ನೀ ರಾಜ ಆಗಿರ್ತಕ್ಕಂಥವನು ನನ್ನನ್ನು ಮರವನ್ನು ಕೆಡುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀಯ ಅಂಥೇಳಿ. ಐ ಹ್ಯಾವ್ ಕಮ್ ಟು ಬೆಗ್ ಯು ಟು ಚೇಂಜ್ ಯುವರ್ ಮೈಂಡ್, ನಾನು ಈ ಹತ್ರ ಬಂದಿರತಕ್ಕಂಥ ಬೇಡಿಕೊಳ್ಳಲಿಕ್ಕಾಗಿ. ಐ ಹ್ಯಾವ್ ಕಮ್ ಟು ಬೆಗ್ ಯು ಟು ಚೇಂಜ್ ಯುವರ್ ಮೈಂಡ್ ಅಂತಂದರೆ ನಾನು ನಿನ್ನ ಬೇಡಿಕೊಳ್ಳಲಿಕ್ಕೆ ಬಂದಿದ್ದೇನೆ. ನೋ, ಐ ಹ್ಯಾವ್ ಕಮ್ ಟು ಬೆಗ್ ಯು ಟು ಚೇಂಜ್ ಯುವರ್ ಮೈಂಡ್, ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಳ್ರಿ ಅಂತ ಕೇಳಲಿಕ್ಕೆ ಬಂದಿದ್ದೇನೆ. ನೋ ಐ ಕಾಂಟ್, ಅವಾಗ ರಾಜ ಹೇಳ್ತಾನೆ, ಇಲ್ಲ, ನನ್ನಿಂದ ಅದು ಸಾಧ್ಯ ಇಲ್ಲ, ನಾನು ಮನಸ್ಸನ್ನು ಬದಲಾವಣೆ ಮಾಡೋದಿಲ್ಲ ಅಂತ ಹೇಳ್ತಾನೆ. ಗ್ರಂಬಲ್ಡ್ ದ ಕಿಂಗ್, ಗ್ರಂಬಲ್ಡ್ ಅಂತಂದರೆ ಗೊನಗುವುದು ಅಂತ ಅರ್ಥವನ್ನು ಕೊಡುತ್ತೆ. ಯುವರ್ಸ್ ಈಸ್ ದ ಓನ್ಲಿ ಟ್ರೀ ಇನ್ ಆಲ್ ಮೈ ಪಾರ್ಕ್ ಸ್ಟ್ರಾಂಗ್ ಇನಫ್ ಟು ಸಪೋರ್ಟ್ ಅ ಪ್ಯಾಲೇಸ್. ಆವಾಗ ರಾಜ ಹೇಳ್ತಾನೆ,
ಯುವರ್ಸ್ ಈಸ್ ದ ಓನ್ಲಿ ಟ್ರೀ. ನೀನಿರ್ತಕ್ಕಂಥ ಚೇತನ ಶಕ್ತಿ ಇರ್ತಕ್ಕಂಥ ಈ ಮರ ಏನಿದೆ ಇದು ಒಂದೇ ಭಾಳಷ್ಟು ಗಟ್ಟಿಮುಟ್ಟಾಗಿರ್ತಕ್ಕಂಥ ಗಿಡ ಇದೆ. ಟು ಸಪೋರ್ಟ್ ಅ ಪ್ಯಾಲೇಸ್, ಒಂದು ಅರಮನೆಯನ್ನು ಹೊತ್ತು ನಿಲ್ತಕ್ಕಂಥ ಶಕ್ತಿ ನಿನಗಿದೆ. ಆ್ಯಂಡ್ ಬಿಲ್ಡಿಂಗ್ ಆ್ಯಂಡ್ ದೇರ್ ಫೋರ್ ಐ ಮಸ್ಟ್ ಹ್ಯಾವ್ ಇಟ್. ಪ್ಯಾಲೇಸ್ ಬಿಲ್ಡಿಂಗ್, ನಾನಿವತ್ತು ಒಂದು ಅರಮನೆಯನ್ನು ಕಟ್ಟಬೇಕಾಗಿದೆ, ಅದಕ್ಕಾಗಿ ನಾನು ನಿನ್ನನ್ನು ಕತ್ತರಿಸಲೇಬೇಕಾಗತ್ತೆ, ಆ ಮರವನ್ನು ನಾನು ಕತ್ತರಿಸಲೇಬೇಕಾಗತ್ತೆ ಅಂದಾಗ, ಕನ್ಸಿಡರ್ ಓ ಕಿಂಗ್, ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟನ್ನು ಪರಿಗಣಿಸು, ನನ್ನ ಒಂದು ರಿಕ್ವೆಸ್ಟ್ ವಿನಂತಿಯನ್ನು ಪರಿಗಣಿಸು. ಫಾರ್ 1000 years, ಸಾವಿರಾರು ವರ್ಷಗಳಿಂದ, ಐ ಹ್ಯಾವ್ ಬಿನ್ ವರ್ಷಿಪ್ಡ್ ಬೈ ದ ಪೀಪಲ್ ಆಫ್ ದ ಮೆನಿ ವಿಲೇಜಸ್, ಮತ್ತು ಬಹಳಷ್ಟು ಜನರು, ಬಹಳಷ್ಟು ಬೇರೆ ಬೇರೆ ಹಳ್ಳಿಯಿಂದ ಬಂದ ಜನರು ನನ್ನನ್ನು ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆವರ್ ಹ್ಯಾಸ್ ಎನಿಥಿಂಗ್ ಬಟ್ ಗುಡ್ ಕಮ್ ಔಟ್ ಟು ದೆಮ್, ಅವರಿಗೆ ಯಾವತ್ತೂ ಕೆಟ್ಟದ್ದಾಗಿಲ್ಲ, ಎಲ್ಲವೂ ಒಳ್ಳೆಯದಾಗ್ತಾ ಇದೆ. ನಾನು ಯಾವಾಗ ವರ್ಷಿಪ್ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ, ನನ್ನ ಪೂಜೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ, ಅವತ್ತಿನಿಂದ ಅವರಿಗೆ ಒಳ್ಳೆಯದೇ ಆಗ್ತಾ ಇದೆ. ಬಟ್ ಗುಡ್ ಕಮ್ ಔಟ್ ಟು ದೆಮ್. ದ ಬರ್ಡ್ಸ್ ನೆಸ್ಟ್, ನನ್ನ ಒಂದು ಆಗರದಲ್ಲಿ ಅಥವಾ ನನ್ನ ಒಂದು ಹೊಟ್ಟೆಗೆ ಯಾರ್ಯಾರದಾರಪ್ಪ ಅಂತಂದ್ರೆ, ದ ಬರ್ಡ್ಸ್ ನೆಸ್ಟ್, ನನ್ನ ಗಿಡದಲ್ಲಿ ಏನು ಮಾಡಿದೆ ಅಥವಾ ನಾನಿರ್ತಕ್ಕಂಥ ಒಂದು ಮರ, ಏನು ಮರ ಅಂತ ಕರಿತಾ ಇದ್ದೀರಿ, ಆ ಮರದ ಒಳಗಡೆ ಏನಿದೆಪ್ಪ ಅಂದ್ರೆ ಬರ್ಡ್ಸ್ ನೆಸ್ಟ್, ಪಕ್ಷಿಗಳ ಒಂದು ಗೂಡುಗಳಿವೆ. ಇನ್ ಮೀ ಐ ಸೆಂಡ್ ಅ ವಾಸ್ಟ್ ಆ್ಯಂಡ್ ಲವ್ಲಿ ಶೇಡ್ ಅಪಾನ್ ದ ಗ್ರಾಸ್ ಬೆನೀತ್, ನನ್ನ ಕೆಳಗಡೆ ಇರ್ತಕ್ಕಂತಹ ಹುಲ್ಲಿನ ಮೇಲೆ ನಾನು ಭಾಳಷ್ಟು ಲವ್ಲಿ, ಮನೋಹರವಾಗಿರ್ತಕ್ಕಂಥ ತಂಪಾಗಿರ್ತಕ್ಕಂಥ ನೆರಳನ್ನು ಕೊಡ್ತೇನೆ. ಅಗೇನ್ಸ್ಟ್ ಮೈ ಟ್ರಂಕ್ ಪೀಪಲ್ಸ್ ರೆಸ್ಟ್, ನನ್ನ ಒಂದು ಬೊಡ್ಡೆ ಇದೆಯಲ್ಲ, ಗಿಡದ ಬೊಡ್ಡೆ, ಅದರ ಒಂದು ಕೆಳಗಡೆ, ಅದರ ವಿರುದ್ಧವಾಗಿ ಏನು ಮಾಡ್ತಾರೆ ಜನ ಅಲ್ಲಿ ರೆಸ್ಟ್ ಮಾಡ್ತಾರೆ, ವಿಶ್ರಾಂತಿಯನ್ನು ತೆಗೆದುಕೊಳ್ತಾರೆ. ಆ್ಯಂಡ್ ವೈಲ್ಡ್ ಕ್ರಿಯೇಚರ್ಸ್ ಟು, ಬರೀ ಮನುಷ್ಯರಷ್ಟೇ ಅಲ್ಲ, ವೈಲ್ಡ್ ಕ್ರಿಯೇಚರ್ಸ್ ಅಂದರೆ ಕಾಡು ಪ್ರಾಣಿಗಳು, ಕಾಡು ಜೀವಿಗಳು ಅಂತ ಕರಿತೇವೆ, ಅಂಥವು ಸಹಿತ ರೆಸ್ಟ್ ಮಾಡ್ತವೆ ಅಂತ ಹೇಳ್ತಾನೆ. ಗ್ಲ್ಯಾಡ್ ಆಫ್ ದ ಕೂಲ್ನೆಸ್, ನನ್ನ ಒಂದು ನೆರಳಿನ ಸಂತೋಷದಲ್ಲಿ ಅವು ಆನಂದಿಸ್ತವೆ. ದ ಅರ್ತ್ ಬ್ಲೆಸ್ಸಸ್ ಮೀ, ಮತ್ತು ಈ ಭೂಮಿ ನನಗೆ ಆಶೀರ್ವಾದವನ್ನು ಮಾಡಿದೆ ಅಂತ ಹೇಳಿ ಆ ಸಾಲ್ ಟ್ರೀ ಹೇಳುತ್ತೆ. ಆಲ್ ಟ್ರೂ ಎನಫ್, ನೀ ಹೇಳಿರ್ತಕ್ಕಂಥದ್ದೆಲ್ಲವೂ ಸತ್ಯ ಮತ್ತು ಒಂದು ಸತ್ಯಕ್ಕೆ ಸಾಕಾಗುವಂಥ ವಿಚಾರ. ಗುಡ್ ಟ್ರೀ ಸ್ಪಿರಿಟ್, ಒಳ್ಳೆಯ ಒಂದು ಚೇತನವೇ, ಮರದ ಚೇತನವೇ. ಸ್ಪೋಕ್ ದ ಕಿಂಗ್, ಬಟ್ ಫಾರ್ ಆಲ್ ದಿಸ್ ಐ ಕಾಂಟ್ ಸ್ಪೇರ್ ಯು. ಸ್ಪೋಕ್ ದ ಕಿಂಗ್, ರಾಜನ ಹತ್ರ ಮಾತಾಡು, ಆದರೆ ನಾನು ಈ ಕಾರಣಕ್ಕಾಗಿ ನಿನ್ನನ್ನು ಕಡಿಯದೆ ಬಿಡುವುದಿಲ್ಲ. ಬಟ್ ಫಾರ್ ಆಲ್ ದಿಸ್ ಐ ಕಾಂಟ್ ಸ್ಪೇರ್ ಯು, ಐ ಹ್ಯಾವ್ ಮೇಡ್ ಅಪ್ ಮೈ ಮೈಂಡ್, ಈಗಾಗಲೇ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೇನೆ, ಗಟ್ಟಿ ನಿರ್ಧಾರ ಮಾಡಿದ್ದೇನೆ, ಇದನ್ನು ಕಡಿಬೇಕಂತೇಳಿ ನಾನು ಕಡಿತೀನಿ ಅಂಥೇಳಿ ಹೇಳ್ತಾನೆ ರಾಜ. ಆವಾಗ ದೆನ್ ಗ್ರ್ಯಾಂಟ್ ಮೀ ಒನ್ ಲಾಸ್ಟ್ ರಿಕ್ವೆಸ್ಟ್, ಇದನ್ನಾದರೂ ಈಡೇರಿಸ್ರಿ ರಾಜರೇ ಅಂತ ಆ ಸಾಲ್ ಮರ ಕೇಳುತ್ತೆ. ದೆನ್ ಗ್ರ್ಯಾಂಟ್ ಮೀ ಒನ್ ಲಾಸ್ಟ್ ರಿಕ್ವೆಸ್ಟ್ ಸೇಡ್ ದ ಟ್ರೀ ಸ್ಪಿರಿಟ್, ಆ ಒಂದು ಗಿಡದ ಚೇತನ ಕೇಳುತ್ತೆ. ಲೆಟ್ ಮೀ ಬಿ ಫೆಲ್ಡ್ ಇನ್ 3 parts, ನನ್ನನ್ನು 3 ರೀತಿಯಾಗಿ ಏನು ಮಾಡಬೇಕು, ಕತ್ತರಿಸಿ ನೀವು ನನ್ನ ಕತ್ತರಿಸಬೇಕು ಅಂತ ಕೇಳುತ್ತೆ. ಕತ್ತರಿಸಿ ಕೆಳಗೆ ಕೆಡವಬೇಕು ನೀವು ನನ್ನನ್ನು. ಫಸ್ಟ್, ಮೊದಲನೇದಾಗಿ ಮೈ ಹೆಡ್, ನನ್ನ ತಲೆಯನ್ನು ಕತ್ತರಿಸಬೇಕು. ವಿತ್ ಇಟ್ಸ್ ಕ್ರೋನ್ ಆಫ್ ವೇವಿಂಗ್ ಗ್ರೀನರಿ, ಮತ್ತು ಅದು ಹಚ್ಚ ಹಸಿರಾಗಿರ್ತಕ್ಕಂಥ ಭಾಗ ಇದೆಯಲ್ಲ ಅದನ್ನು ಮೊದಲಿಗೆ ನೀವು ಕತ್ತರಿಸಬೇಕು. ನೆಕ್ಸ್ಟ್ ಮೈ ಮಿಡಲ್, ಆಮೇಲೆ ಮಧ್ಯದ ಭಾಗವನ್ನು ಕತ್ತರಿಸಬೇಕು. ವಿತ್ ಇಟ್ಸ್ 100 ಸ್ಟ್ರಾಂಗ್ ಆರ್ಮ್ಸ್, ಅಲ್ಲೇನಪ್ಪ ಅಂದ್ರೆ ಸಾವಿರಾರು ಈ ರೆಂಬೆ ಕೊಂಬೆಗಳಿವೆ, ಅವುಗಳನ್ನ ಕತ್ತರಿಸಬೇಕು. ಆ್ಯಂಡ್ ಹ್ಯಾಂಡ್ಸ್, ಲಾಸ್ಟ್ ಮೈ ಬೇಸ್, ಕೊನೆಯದಾಗಿ ಏನು ಮಾಡಬೇಕಂದ್ರೆ ನನ್ನ ಟ್ರಂಕ್ ಅದೇನಿದೆಯಲ್ಲ, ಬೊಡ್ಡೆ ಇದೆಯಲ್ಲ, ಅದರ ಕೆಳಗಿನ ಭಾಗವನ್ನು ನೀವು ಕಟ್ ಮಾಡಬೇಕು. ವಿಚ್ ಬಿಯರ್ಸ್ ದ ಹೆವಿಯೆಸ್ಟ್ ಆ್ಯಂಡ್ ನಾಟಿಯೆಸ್ಟ್ ಆಫ್ ಮೈ ಲಿಮ್ಸ್ ಅಪಾನ್ ಇಟ್ ಅಂತ ಹೇಳ್ತದೆ. ವಿಚ್ ಬಿಯರ್ಸ್, ಯಾವುದು ಸಹಿಸಿಕೊಂಡಿದೆ, ದ ಹೆವಿಯೆಸ್ಟ್, ಭಾಳ ಭಾರವಾಗಿರ್ತಕ್ಕಂತಹ, ಮತ್ತು ನಾಟಿಯೆಸ್ಟ್ ಆಫ್ ಮೈ ಲಿಮ್ಸ್ ಅಪಾನ್ ಇಟ್ ಅಂತ ಹೇಳ್ತಾರೆ. ಅಂದರೆ ನನ್ನ ಒಂದು ಕೆಳಭಾಗ ಟ್ರಂಕನ್ನು ನೀನು ಕತ್ತರಿಸಬೇಕು ಅಂಥೇಳಿ ಅದು ಕೇಳಿಕೊಳ್ಳುತ್ತೆ. ದಿಸ್ ಈಸ್ ಅ ಸ್ಟ್ರೇಂಜ್ ರಿಕ್ವೆಸ್ಟ್, ಇದೊಂದು ವಿಚಿತ್ರವಾಗಿರ್ತಕ್ಕಂತಹ ವಿನಂತಿ. ಸೇಡ್ ದ ಕಿಂಗ್, ರಾಜ ಹೇಳ್ತಾನೆ. ನೆವರ್ ಬಿಫೋರ್ ಡಿಡ್ ಐ ಹಿಯರ್ ಆಫ್ ಒನ್ ಹೂ ಡಿಸೈರ್ಡ್ 3 times ಆಫ್ ಸಫರ್, ನಾನು ಮೊಟ್ಟ ಮೊದಲಿಗೆ ನೋಡ್ತಾ ಇದ್ದೇನೆ, ನಾನು ಇವತ್ತು ಎಲ್ಲಿಯೂ ಕೇಳಿಲ್ಲ, ಒಬ್ಬ ವ್ಯಕ್ತಿ 3 ಟೈಮ್ ಸಫರ್ ಆಗಲಿಕ್ಕೆ ತಯಾರಾಗ್ತಾ ಇದ್ದಾನೆ. ನಾವು ಹೇಳ್ತಾ ಇದ್ದೀವಿ ಒಂದೇ ಟೈಮಿಗೆ
ಕಡಿದು ನಿನ್ನ ಕೆಳಗೆ ಬಿಡ್ತೀವಿ ಅಂತ ನಾವು ಹೇಳ್ತಾ ಇದ್ದೇವೆ. ಆದರೆ ಈ ಮರ ಹೇಳ್ತಾ ಇದೆ 3 ಟೈಮ್ ಕಡೀರಿ ಅಂತ ಹೇಳ್ತಾ ಇದೆ. ದ ಡೆತ್ ಸ್ಟ್ರೋಕ್, 3 ಸತಿ ಡೆತ್ ಸ್ಟ್ರೋಕನ್ನು ನಾನು ತೆಗೆದುಕೊಳ್ತೇನೆ ಅಂತ ಆ ಮರ ಹೇಳ್ತಾ ಇದೆ. ವೈ ನಾಟ್ ಎಂಡ್ಯೂರ್ ದ ಅಗೋನಿ, ನೀನೇಕೆ ಎಷ್ಟು ಕಡು ದುಃಖವನ್ನು ಸಹಿಸಿಕೊಳ್ಳುವೆ ಅಂತ ಹೇಳಿ ರಾಜ ಕೇಳ್ತಾನೆ. ಯಾಕೆ ನೀನು ಸಹಿಸ್ಕೊಳ್ತೇವೆ, ಬಟ್ ಒನ್ಸ್ ಆ್ಯಂಡ್ ಹ್ಯಾವ್ ಇಟ್ ಓವರ್, ಒಂದೇ ಒಂದು ಸತಿಗೆ ನಾವು ಕಡ್ದು ಹಾಕಿಬಿಡ್ತೇವೆ, ಅಷ್ಟರೊಳಗೆ ಮುಗಿದು ಹೋಗಿಬಿಡುತ್ತೆ ಅಂತ ರಾಜ ಹೇಳಿದಾಗ, ಇಟ್ ಈಸ್ ಲೈಕ್ ದಿಸ್ ಓ ಕಿಂಗ್, ಅದು ಈ ರೀತಿಯಾಗಿದೆ ರಾಜ. ಅರೌಂಡ್ ಮೀ, ನನ್ನ ಸುತ್ತಮುತ್ತಲು, ಹ್ಯಾವ್ ಗ್ರೋನ್ ಅಪ್ ಮೈ ಫ್ಯಾಮಿಲಿ, ನನ್ನ ಕುಟುಂಬ ಬೆಳೆದಿದೆ. ಡಜನ್ಸ್ ಆಫ್ ಯಂಗ್ ಸಾಲ್ ಟ್ರೀಸ್ ಹ್ಯಾವ್ ಸ್ಪ್ರಂಗ್ ಫ್ರಾಮ್ ಮೀ, ನೂರಾರು ಏನು ಮಾಡಿವೆ ಅಂತಂದರೆ ಡಜನ್ಸ್ ಅಂದರೆ ಡಜನ್ ಗಂಟಲೆ ಯಂಗ್ ಸಾಲ್ ಟ್ರೀಸ್, ಇತ್ತೀಚೆಗೆ ಬೆಳೆದಿರ್ತಕ್ಕಂಥ ಕೆಲವೊಂದಿಷ್ಟು ಸಾಲ್ ಮರಗಳಿವೆ. ಸ್ಪ್ರಂಗ್ ಫ್ರಾಮ್ ಮೀ, ಅವು ನನ್ನಿಂದ ಬೆಳೆದಿವೆ. ಆ್ಯಂಡ್ ಥ್ರೈವ್ಡ್ ಇನ್ ಮೈ ಜನರಸ್ ಶಾಡೋ, ಮತ್ತು ಅವು ಬೆಳೀತಿರ್ತಕ್ಕಂಥದ್ದು ನನ್ನ ಜನರಸ್ ಆಗಿರುವಂತಹ ಉದಾರವಾಗಿರುವಂತಹ ನೆರಳಿನಲ್ಲಿ ಅವು ಬೆಳೀತಾ ಇವೆ, ಜೀವಿಸ್ತಾ ಇವೆ. ಥ್ರೈವ್ಡ್ ಅಂದರೆ ಜೀವಿಸೋದು. ಶುಡ್ ಯು ಫೆಲ್ ಮೀ ವಿದೌಟ್ ಒನ್ ಮೈಟಿ ಸ್ಟ್ರೋಕ್, ಸೊ ಶುಡ್ ಯು ಫೆಲ್ ಮೀ ವಿದೌಟ್ ಒನ್ ಮೈಟಿ ಸ್ಟ್ರೋಕ್, ನೀನು ಒಂದೇ ಒಂದು ಹೊಡೆತಕ್ಕೆ ಏನು ಮಾಡ್ಬೋದು, ಸಂಪೂರ್ಣವಾಗಿ ಕೆಡವಿ ಬಿಡಬಹುದು. ಮೈ ವೇಟ್ ವುಡ್ ಸರ್ಟನ್ಲಿ ಕ್ರಶ್ ಆಲ್ ಮೈ ಚಿಲ್ಡ್ರನ್, ಮತ್ತು ನಾನು ಬಿಡತಕ್ಕಂಥ ರಭಸಕ್ಕೆ ನನ್ನ ಭಾರವಾಗಿರ್ತಕ್ಕಂಥ ಮೈಗೆ ಏನು ಮಾಡ್ಬೋದು, ನನ್ನ ಮಕ್ಕಳೆಲ್ಲವೂ ಸಹಿತ ಸತ್ತು ಹೋಗ್ಬೋದು. ಬಟ್ ಇಫ್ 3 ಟೈಮ್ಸ್ ಐ ಸಫರ್, ಒಂದು ವೇಳೆ ನಾನು 3 ಸತಿ ಬಳಲಿದರೆ, ಬಳಲಿಕೆ ಉಂಟಾದರೆ, ದ ಸ್ಟ್ರೋಕ್ ದ ಫಾಲ್ ಇನ್ 3 ಪೀಸಸ್, ಅದು 3 ಭಾಗವಾಗಿ ಬೀಳುತ್ತೆ. ಸಮ್ ಆಫ್ ಲಿಟಲ್ ಒನ್ಸ್ ಮೇ ಎಸ್ಕೇಪ್, ಕೆಲವು ಚಿಕ್ಕ ಚಿಕ್ಕ ಗಿಡಗಳೇನು ಮಾಡ್ತವೆ, ನನ್ನಿಂದ ತಪ್ಪಿಸಿಕೊಳ್ತವೆ. ಈಸ್ ಮೈ ಪ್ರೇಯರ್ ಗ್ರಾಂಟೆಡ್ ಅಂತ ಕೇಳ್ತಾರೆ. ಯಾವುದು ಆ ಸಾಲ್ ಟ್ರೀ, ಅದರಲ್ಲಿರ್ತಕ್ಕಂಥ ಸ್ಪಿರಿಟ್ ಕೇಳುತ್ತೆ, ಇಷ್ಟು ನನ್ನ ಪ್ರೇಯರನ್ನು ನೀನು ನೆರವೇರಿಸ್ಕೊಡ್ತೀಯೇನು ಅಂತ ಪ್ರಶ್ನೆಯನ್ನು ಕೇಳುತ್ತೆ. ಇಂಡೀಡ್ ಇಟ್ ಈಸ್, ನಿಜವಾಗಲೂ ನಾನು ಅದನ್ನು ಈರಿಸ್ಕೊಡ್ತೇನೆ. ಸೇಡ್ ದ ಕಿಂಗ್. ಆ್ಯಂಡ್ ವೇರ್ ಅಪಾನ್ ದ ಟ್ರೀ ಸ್ಪಿರಿಟ್ ಪೆರಿಡ್ ಅವೇ, ವೇರ್ ಅಪಾನ್ ಅಂದರೆ ಈ ರೀತಿಯಾಗಿ ಏನಾಗುತ್ತೆ ಅಂದರೆ ಮರುಕ್ಷಣವೇ ಅನ್ನೋದಕ್ಕೆ ವೇರ್ ಅಪಾನ್ ಅಂತ ಕರೀತಾರೆ. ಮರುಕ್ಷಣವೇ ಆ ಒಂದು ಟ್ರೀ ಸ್ಪಿರಿಟ್, ಆ ಒಂದು ಗಿಡದ ಚೇತನ ಏನಾಗುತ್ತೆ, ಹೋಗಿಬಿಡುತ್ತೆ. ದ ನೆಕ್ಸ್ಟ್ ಮಾರ್ನಿಂಗ್, ಮರುದಿನ ಮುಂಜಾನೆ, ದ ಕಿಂಗ್ ಕಾಲ್ಡ್ ಹಿಸ್ ಮಿನಿಸ್ಟರ್ಸ್, ರಾಜ ತನ್ನ ಮಂತ್ರಿಗಳನ್ನು ಕರೀತಾನೆ. ಆ್ಯಂಡ್ ಹೀಸ್ ಫಾರೆಸ್ಟರ್ಸ್, ಮತ್ತು ಆತನ ಅರಣ್ಯ ಅಧಿಕಾರಿಗಳನ್ನು ಕರೀತಾನೆ. ಆ್ಯಂಡ್ ಟೋಲ್ಡ್ ದೆಮ್, ಮತ್ತು ಅವ್ರಿಗೆ ಹೇಳ್ತಾನೆ, ದಟ್ ಹಿ ಹ್ಯಾಡ್ ಚೇಂಜ್ ಹಿಸ್ ಮೈಂಡ್, ತಾನು ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡಿರುವುದಾಗಿ ಹೇಳ್ತಾನೆ. ದ ಕಾಲಮ್ ಫಾರ್ ದ ನ್ಯೂ ಪ್ಯಾಲೇಸ್, ಒಂದು ಹೊಸದಾಗಿ ನಿರ್ಮಾಣವಾಗ್ತಿರ್ತಕ್ಕಂಥ ಅರಮನೆಗೆ ಒಂದು ಸ್ತಂಭ ಬೇಕಲ್ಲ, ಶುಡ್ ಬಿ ಬಿಲ್ಟ್ ಆಫ್ ಸ್ಟೋನ್, ಅದನ್ನು ನಾವು ಕಲ್ಲಿನಿಂದ ಕಟ್ಟೋಣ. ನಾಟ್ ವುಡ್, ಮತ್ತು ನಾವು ಅದನ್ನು ಕಟ್ಟಿಗೆಯಿಂದ ಕಟ್ಟೋದು ಬೇಡ. ಸೇಡ್ ಹಿ, ಆತ ರಾಜ ಹೇಳ್ತಾನೆ. ವಿದಿನ್ ದ ಸಾಲ್ ಟ್ರೀ ಡ್ವೆಲ್ಸ್ ಅ ಸ್ಪಿರಿಟ್ ನೋಬ್ಲರ್ ದ್ಯಾನ್ ಮೈ ಓನ್ ಅಂತ ಹೇಳ್ತಾನೆ. ವಿದಿನ್ ಅ ಸಾಲ್ ಟ್ರೀ ಅಂದರೆ ಆ ಒಂದು ಸಾಲ್ ಮರದಲ್ಲಿ ವಾಸವಾಗಿರ್ತಕ್ಕಂಥದ್ದು, ಅ ಸ್ಪಿರಿಟ್ ಒಂದು ಚೇತನ ವಾಸವಾಗಿದೆ. ನೋಬ್ಲರ್ ದ್ಯಾನ್ ಮೈ ಓನ್, ಅದು ನನಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದಾಗಿದೆ. ಆ್ಯಂಡ್ ಹಿ ಟೋಲ್ಡ್ ದ್ಯಾಮ್ ಆಫ್ ಹೀಸ್ ವಿಷನ್, ಮತ್ತು ತಾನು ಕಂಡಿರ್ತಕ್ಕಂಥ ಒಂದು ಕನಸನ್ನು ಆ ಮಂತ್ರಿಗಳ ಮುಂದೆ ಹೇಳುತ್ತಾನೆ. ಆ್ಯಂಡ್ ದೇ ಆಲ್ ಮಾರ್ವೆಲ್ಡ್, ಅವರೆಲ್ಲರೂ ಸಹಿತ ಆಶ್ಚರ್ಯಚಕಿತರಾಗ್ತಾರೆ. ದ ಚಿಪ್ಕೋ ಮೂವ್ಮೆಂಟ್, ಅ ಪ್ರೊಟೆಸ್ಟ್ ಬೈ ವಿಲೇಜರ್ಸ್ ಹೂ ಎಂಬ್ರಾಸ್ ದ ಟ್ರೀ ಟು ಪ್ರಿವೆಂಟ್ ಇಟ್ ಫ್ರಾಮ್ ಬೀಯಿಂಗ್ ಫೆಲ್ಡ್. ಅ ಪ್ರೊಟೆಸ್ಟ್, ಇದೊಂದು ಪ್ರತಿಭಟನೆ. ಬೈ ವಿಲೇಜರ್ಸ್, ಹಳ್ಳಿಗಳಿಂದ ನಡೀತಕ್ಕಂಥ ಒಂದು ಪ್ರತಿಭಟನೆಯಾಗಿದ್ದು. ಹೂ ಎಂಬ್ರಾಸ್ ದ ಟ್ರೀ, ಯಾರು ಗಿಡವನ್ನು ಅಪ್ಪಿಕೊಳ್ಳುತ್ತಾರೆ ಅದನ್ನು ಉಳಿಸುವುದಕ್ಕಾಗಿ, ಅದನ್ನು ಕಡಿಯುವುದನ್ನು ಉಳಿಸುವುದಕ್ಕಾಗಿ. ಅ ಪ್ರಾಮಿನೆಂಟ್ ಲೀಡರ್ ಹೂ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಸಿಗ್ನಿಫಿಕೆಂಟ್ಲಿ ಟು ದಿಸ್ ಮೂವ್ಮೆಂಟ್, ಈ ಒಂದು ಚಳವಳಿಗೆ ಭಾಳಷ್ಟು ಮಹತ್ವಪೂರ್ಣವಾಗಿ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಸರ್ ಸುಂದರ್ಲಾಲ್ ಬಹುಗುಣ್ರವರು. ಇವರೊಬ್ಬ ಗಾಂಧಿಯನ್ ಅಂತಂದರೆ ಗಾಂಧಿಯ ಮಾರ್ಗದಲ್ಲಿ ನಡೀತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಸೊ ಒಂದು ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.